ಒಂದು ದಿನದ ಕಥೆ ಸಿಂಹ ಮತ್ತು ನರಿ. ಒಂದು ಕಾಡಿನಲ್ಲಿ ಸಿಂಹ ಮತ್ತು ನರಿ ಬದುಕುತ್ತಿದ್ದರು. ಸಿಂಹಕ್ಕೆ ತನ್ನ ಶಕ್ತಿಯ ಮೇಲೆ ತುಂಬಾ ಹೆಮ್ಮೆ. ಅದು ಯಾವ ಸಮಯಕ್ಕೂ ನರಿಗೆ ಬೆದರಿಸುತ್ತಿತ್ತು. ನಾನು ರಾಜನಂತೆ ಇರಬೇಕು, ನೀನು ನನಗೆ ಸೇವೆ ಮಾಡಬೇಕು ಎಂದು ಪ್ರತಿದಿನ ಅದನ್ನು ಹೇಳುತ್ತಿತ್ತು. ಒಂದು ದಿನ ಸಿಂಹ ಬೇಟೆಗೆ ಹೋಗಿ ಹಬ್ಬಿಸಿತು. ಹೊಟ್ಟೆ ತುಂಬಿದ ನಂತರ ಜೋರಾಗಿ ನಿದ್ರೆಗೆ ಒಲಗಾಯಿತು. ನರಿ ಆ ಸಮಯದಲ್ಲಿ ಬಂದಿತು. ಸಿಂಹದ ಶಬ್ದ ಕೇಳಿ ನರಿ ಚಿಂತೆ ಮಾಡಿತು. ಈ ಸಿಂಹ ಯಾವಾಗಲೂ ಗರ್ವದಿಂದ ಮಾತನಾಡುತ್ತದೆ. ಅದಕ್ಕೆ ಒಂದು ಪಾಠ ಕಲಿಸಬೇಕು. ನರಿ ಸಿಂಹದ ಹತ್ತಿರ ಬಂದು ನಿಧಾನವಾಗಿ ಇದರ ಬಾಲವನ್ನು ಕಟ್ಟಿತು ಮತ್ತು ಹತ್ತಿರದ ಗಿಡಕ್ಕೆ ಹಗ್ಗದಿಂದ ಹಚ್ಚಿತು. ಸಿಂಹ ಎಚ್ಚರಗೊಂಡಾಗ ಚಲಿಸಲು ಸಾಧ್ಯವಾಗಲಿಲ್ಲ. ಅದು ಜೋರಾಗಿ ಗರ್ಜಿಸಿತು. ಕಾಡಿನ ಎಲ್ಲಾ ಪ್ರಾಣಿಗಳು ಬರುತ್ತಿದ್ದರು ಮತ್ತು ಸಿಂಹವನ್ನು ನೋಡಿ ನಗು ಮಾಡಿದರು. ಸಿಂಹಕ್ಕೆ ಪಾಠ ಕಲಿಯಿತು, ಗರ್ವವು ಯಾವಾಗಲೂ ಹಾನಿಯನ್ನೇ ತರುತ್ತದೆ. ಅದರಿಂದ ಆಮೇಲಿನ ದಿನದಿಂದ ಸಿಂಹ ವಿನಯದಿಂದ ಎಲ್ಲಾ ಪ್ರಾಣಿಗಳ ಜೊತೆ ನಡೆದುಕೊಂಡಿತು. ಮೂಲ ಕಥೆ: ಬೆದರಿಕೆಯಲ್ಲ, ಸ್ನೇಹವೇ ಶಕ್ತಿಯಾಗಿದೆ.